ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬಿಹಾರ್ ಚುನಾವಣೆ ತಾರಕಕ್ಕೇರಿದ. BJP ಕಾಂಗ್ರೆಸ್ ನಾಯಕರು ಒಬ್ಬರ ಮೇಲೆ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಮತ್ತು ಇಲೆಕ್ಷನ್ ಅಂದಾಗ ಇದು ನಡೆಯುವುದು ಕಾಮನ್ನಿನ. ಮೌತ್ ಕಾ ಸೌದಾಗರ್ ಅಂತೇಳಿ ಸೋನಿಯಾ ಗಾಂಧಿಯವರು 2014 ಆ ಒಂದು 2002 ನಡೆದಂಥ ಗೋಧ್ರಾ ಘಟನೆ ಹಿನ್ನೆಲೆಯಲ್ಲಿ ಮಾತಾಡಿದ್ದು ದೊಡ್ಡ ಇಶ್ಯೂ ಆಗಿತ್ತು. ನೀವೆಲ್ಲ ಬಲ್ಲರಿ. ಆ ವಿಷಯಗಳು ದೊಡ್ಡದು ಮಾಡೋದ್ರಲ್ಲಂತೂ BJP IT ಸೆಲ್ ಬಹಳ ಮುಂದೆ. ಈಗ ಅಂಥದ್ದೇ ಒಂದು ಬಿಹಾರದಲ್ಲಿ ಮತ್ತೆ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ಸಿಗರಂತ ಇವ್ರು ಹೇಳ್ತಾ ಇದ್ದಾರೆ, BJPಗರು ಆರೋಪ ಮಾಡಿದರು, ಅಪಮಾನ ಮಾಡಿದರು. ನಮ್ಮ ಮೋದಿಯವರ ತಾಯಿಗೆ ಅಪಮಾನ ಮಾಡಿದರು, ಆ ಭಾಷೆ ಬಳಸಬಾರ್ದಾಗಿತ್ತು ಅಂತ ಏನೋ ಹೇಳ್ತಾ ಇದ್ದಾರೆ. ಅದು ಅವ್ರು ಅಂದರೆ ಬಳಸಿದ್ರೆ ಅದು ಬಳಸಬಾರ್ದು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದನ್ನು ಈಗ ರಾಜಕೀಯಕರಣಗೊಳಿಸುವಂಥ ಒಂದು ಕಲೆ ಅದಲ್ಲ BJPಯವ್ರದ್ದು, ಅದು ಅದ್ಭುತ. ಅದು ಲಾಭ ಹೆಂಗೆ ತೊಳ್ಬೋದು ಅಂತೇಳಿ ಹಿಂದೆ ಒಬ್ಬರು ಭಾಳ ಬುದ್ಧಿವಂತರು ಕಾಂಗ್ರೆಸ್ನಲ್ಲಿ ಅವರೇನೋ ಮಾತಾಡಿಬಿಟ್ರು, ಚಾಯವಾಲ ಅವರೇ ದೇಶ ಆಳ್ತಾರ ಅನ್ನುವಂಗೆ. ಅದನ್ನು ದೊಡ್ಡ ಇಶ್ಯೂ ಮಾಡಿ ಅದನ್ನು ಗೆಲ್ಲೋದಕ್ಕೆ ಒಂದು ದೊಡ್ಡ ಆಧಾರ ಮಾಡ್ಕೊಂಡ್ಬಿಟ್ರು BJPಗರು. ಅಂದರೆ ನಮ್ಮಲ್ಲಿ ಒಂದು ಏನು ನುಡಿ ಅದ, ಮಾತು ಬಲ ತಂಗೆ ಮಾತೊಂದು ಮಾಣಿಕವು ಅನ್ನುವಂಥ ಮಾತು, ಸರ್ವಜ್ಞನ ಪದ ಭಾಳ ಸತ್ಯರ. ಯಾವ ರೀತಿಯಾಗಿ ಮೋಲ್ಡ್ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗೇನವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಅಥವಾ ನಮ್ಮ RJD ಅವರು, ಇಲ್ಲ ಬಿಹಾರದಲ್ಲಿ ಸೋಲ್ತಾ ಇದ್ದಾರೆ ಮೋದಿಯವರು ಮತ್ತು ಅವರು ನಿತೀಶ್ ಕುಮಾರ್ ಅವರು, ಅದಕ್ಕೆ ಇದನ್ನೇನು ದೊಡ್ಡದು ಮಾಡ್ತಾ ಇದ್ದಾರೆ ಅಂತೇಳಿ. ಇರ್ಬೋದಿಲ್ಲ ಅಂತಲ್ಲ, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ. ಈಗಾಗಲೇ ನೀವು ಮಾಡುತ್ತಿರುವಂಥ ಏನಪ್ಪ ಅಂದ್ರೆ ಮತದಾರ ಅಧಿಕಾರ ಯಾತ್ರೆ ಅನ್ನೋದ್ರಲ್ಲೂ ಸಹಿತ ನೀವು ಮತಗಳನ್ನು ಕದೀತಾರೆ ಅನ್ನುವಂಥ ಕಳ್ಳತನ ಆಗ್ತದೆ ಎಲೆಕ್ಷನ್ ಕಮಿಷನ್ ಅನ್ನೋಂಥ ಆರೋಪ ಮಾಡ್ತಾ ಇದ್ದೀರಿ. ಇಂಥ ಆರೋಪಗಳು ಅವರು ಏನೋ ಆರೋಪ ಮಾಡಿರ್ಬೋದು, ಇಲ್ಲಂತಲ್ಲ. ಚುನಾವಣೆ ನಡೆಯುವಂಥದ್ದು ಇನ್ನು ಫ್ರೂನು ಮಾಡ್ತಾ ಇದ್ದಾರೆ. ಆ ಮತ ಬೇರೆ ರಾಹುಲ್ ಗಾಂಧಿಯವರು ಇದನ್ನೆಲ್ಲ ಫ್ರೂನು ಮಾಡ್ತಾ ಇದ್ದಾರೆ. ಆದರೆ ಇಂಥ ಒಂದು ಸಂದರ್ಭದಲ್ಲ ಅನಗತ್ಯ ಮೋದಿಯವರ ತಾಯಿಗೆ ಒಂದಿಷ್ಟು ಏನಪ್ಪ ಹರ್ಟ್ ಆಗುವಂಥ ಮಾತುಗಳನ್ನ, ಅಪಶಬ್ದಗಳನ್ನ ಮಾತಾಡೋದು ಸರಿ ಏನು ಅಂತೇಳಿ. ಯಾಕೆಂದರೆ ಇದು ದೊಡ್ಡ ಇಶ್ಯೂ ಮಾಡೋದ್ರಲ್ಲಿ ಈಗಾಗಲೇ ಹೇಳಿದ್ದೆ ನಿಮಗೆ, ಅಲ್ಲಿ IT ಚಾನಲ್ ಭಾಳ ಏನಪ್ಪ ಅಂದರೆ ಪ್ರಬಲದ ಜನಕ್ಕೆ ಹೋಗಿ ಮುಟ್ಟಿಸೋದು ಯಶಸ್ವಿನೂ ಆಗ್ತಾರೆ. ಮತ್ತು ಅವರು ಭಾಳ ಚೆನ್ನಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಮೋದಿಯವರಾದ್ರೂ ಸಹಿತ, ಶಾರವರ ಸಹಿತ. ಅದಕ್ಕೆ ಶಾರವ್ರು ಹೇಳ್ತಾರೆ, ರಾಹುಲ್ ಗಾಂಧಿಯವರಲ್ಲಿ ಏನಾದರೂ ಮಾನ ಮರ್ಯಾದೆ ಉಳಿದಿದ್ದರೆ, ಇದು ಸಣ್ಣದಲ್ಲ ಮಾನ ಮರ್ಯಾದೆ ಅಂದರೆ, ದೊಡ್ಡ ಶಬ್ದನೇ ಇದು. ಕ್ಷಮೆ ಯಾಚಿಸಲಿ. ಇಡೀ ದೇಶದ ಜನರು ಅವರನ್ನು ಮತ್ತು ಅವರ ಪಕ್ಷವನ್ನು ಅಸಹ್ಯದಿಂದ ನೋಡುತ್ತಿದ್ದಾರೆ ಎಂದು ದೊಡ್ಡ ಆರೋಪ ಮಾಡ್ತಾ ಇದ್ದಾರೆ. ಇವರು ಅದನ್ನ ಬಳಸಿದ್ದಾರೆ ಅಂಥ ಪದನ. ಆದರೂ ಅವ್ರು ಮಾತಾಡಿದರೆ ಅದು ಯೋಗ್ಯ ಅನ್ನುವಂಥ ಮಾತಿಲ್ಲೇ ಕಂಡು ಬರ್ತದೆ. ತಾ ಮಾಡಿದ್ರೆ ಪ್ರೀತಿ, ಇನ್ನೊಬ್ಬರು ಮಾಡಿದ್ರೆ ಅದು ಆದ್ರ ಅನ್ನೋವ್ರ ಗಾದಿ ಮತ್ತು ಅದ. ಹಂಗೆ ಇಲ್ಲಿ ಶಾರ್ ಅವರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ, ಇಲ್ಲ ಈಗ ಕ್ಷಮೆ ಯಾಚಿಸ್ಬೇಕು. ಇದಕ್ಕೆ ಕ್ಷಮೆ ಯಾಚಿಸ್ಕೊಳ್ಳೋದು ಮತ್ತೊಂದು ಇಶ್ಯೂ ಮಾಡಲಿಕ್ಕೆ ಅನುಕೂಲ ಆಗ್ತದಂತೆ. ಆದರೆ ಕ್ಷಮೆ ಯಾಚಿಸಲಾರದ ರಾಹುಲ್ ಗಾಂಧಿಯವರು, ಸತ್ಯ ಅಹಿಂಸೆ ಎದುರು ಸುಳ್ಳು ಅಹಿಂಸೆಗೆ ಸ್ಥಾನವಿಲ್ಲ. ಇವರು ಇನ್ನೊಂದು ರೀತಿ ಪ್ರಬುದ್ಧರಾಗಿದ್ದಾರೆ ರಾಹುಲ್ ಗಾಂಧಿಯವರು. ಅವರು ಸಹಿತ ಈ ರಾಜಕೀಯ, ಅದರಲ್ಲೂ BJP ರಾಜಕೀಯ ಜನರಿಂದಾಗೆ ದಿನಕ್ಕೆ ಅನೇಕ ಪಾಠಗಳನ್ನು ಕಲಿತಾ ಇದ್ದಾರೆ. ಎಷ್ಟು ಬುದ್ಧಿವಂತರಿದ್ದಾರಪ್ಪ ಇವರು BJPಗರು ಮತ್ತು BJP ಹಿಂತಿರುತ್ತಂತ RSS. ಅದಕ್ಕೆ ಎರಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು ಹೊಡೆದಾಗ ನಾ ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನೋಂಥ ಫಿಕ್ಸ್ ಅದ. ಅದಕ್ಕಾಗಿ ರಾಹುಲ್ ಗಾಂಧಿಯವರು ಸಹಿತ ಅಷ್ಟೇ ಬುದ್ಧಿವಂತಿಕೆಯಿಂದ ಮಾತಾಡ್ತಾ ಇದ್ದಾರೆ. ಹಿಂದೆ ಯಾರೋ ಮಾತಾಡೋರು ಅಯ್ಯರ್ ಅಂತ ಬರ್ತಾರೆ, ನೆನಪದ ಹೇಳ್ತೀನಿ ನಿಮ್ಗೆ ಹೆಸರವರು. ಅವರು ಆ ಸಂದರ್ಭದಲ್ಲೇ ಚಾಯ್ವಾಲ ಅನ್ನುವಂಥ ಏನೋ ಮಾತಾಡಿಬಿಟ್ರು, ದೊಡ್ಡ ಇಶ್ಯೂ ಆಗಿಬಿಟ್ಟಿದ್ದಾರೆ ಇದಾಗ. ಆದರೆ ಇಲ್ಲೇ ರಾಹುಲ್ ಗಾಂಧಿಯವರು ಸ್ವತಃ ಮಾತಾಡ್ತಾ ಇದ್ದಾರೆ, ಒಳ ನಿಗ್ರ ಬೇಡಪ್ಪ, ಇದೆಲ್ಲ ನನಗಿಂತ ಚೆನ್ನಾಗಿ ಏನೇನು ಮಾತಾಡೋದು ಅಂಥದ್ದೇನೋ ಆಗೋದು ಬೇಕಾಗಿ ಹೇಳ್ತು. ಈಗ ಸ್ಪಷ್ಟ ಹೇಳ್ತಾ ಇದ್ದಾರೆ, ಸತ್ಯ ಅಹಿಂಸೆ ಎದುರು ಸುಳ್ಳು ಹಿಂಸೆಗೆ ಸ್ಥಾನವಿಲ್ಲ. ಎಷ್ಟೇ ತಲೆ ಒಡ್ಡಿದರೂ ಸತ್ಯ ಸಂವಿಧಾನವನ್ನು ರಕ್ಷಿಸುವ ಕೆಲಸ ಮುಂದುವರಿಸುತ್ತೇವೆ. ಸತ್ಯಮೇವ ಜಯತೆ. ನೋಡು, ಭಾಳ ಬುದ್ಧಿವಂತಿಕೆ. ಇವರು ಅಷ್ಟೇ ಬುದ್ಧಿವಂತಿಕೆ ಉತ್ತರ ಕೊಟ್ಟಿದ್ದಾರೆ. ಇಬ್ಬರದ್ದು ಏನೂ ಇರಲಿ ರಾಜಕೀಯ, ಇವರ ಟೀಕಾ ಮಾಡಿದಾರೋ ಇಲ್ಲೋ ಮೋದಿಯವ್ರ ತಾಯಿಗೆ, ಅಥವಾ ಯಾರೋ ಮತ್ತೊಬ್ಬರು ಮಾಡಿದಾರೋ ಅಥವಾ ಕಾಂಗ್ರೆಸ್ಸಿಗರು ಮಾಡಿದಾರೋ, ನೆಕ್ಸ್ಟ್ ಥಿಂಗ್ ಅದು. ಆದರೆ ಮಾಡಿದರೆ ತಪ್ಪ, ಆದರೆ ದೊಡ್ಡ ಇಶ್ಯೂ ಅಲ್ಲ. ಮಾತಿನ ಬರೆದ್ರೆ ಏನೂ ಆಗ್ತದೆ, ಇಲ್ಲಂತಲ್ಲ. ನೀನು ರಕ್ತ ಬಿಡ್ತೀನಿ ಅಂತ ಮಾತಾಡ್ತೀವಿ, ಸಿಟ್ಟು ನಡೆದ ರಕ್ತ ಕೊಡ್ಲಿಕ್ಕೆ ಸಾಧ್ಯ ಇದಲ್ಲ. ಅದು ಮಾತಿನ ಬರ, ಆದರೆ ಅದು ಮಾತಾಡಬಾರ್ದು, ಸಂಯಮ ಇರಬೇಕಾಗ್ತದೆ. ಇದು ಸತ್ಯನ. ಯಾಕಂತಂದ್ರೆ ರಾಜಕೀಯ ಎಷ್ಟು ನಮ್ಮದು
ಏನಪ್ಪ ಅಂತಂದ್ರೆ ಈ ಒಂದು ನಾಗರಿಕತೆ ನೆಲೆಗಟ್ಟಲ್ಲಿ ಹೋಗ್ತಾನೋ ಈ ದೇಶದಲ್ಲಿ ಅಹಿಂಸೆ ಬೆಳಗೋತು ಹೋಗ್ತದೆ, ಹಿಂಸೆ ಅಲ್ಲ. ಅದಕ್ಕಾಗಿ ಮಾತಿನ ಬರೋದಲ್ಲಿ ಯಾರನ್ನು ಏನೂ ಟೀಕಾ ಮಾಡುವಲ್ಲ ಅಥವಾ ವಿಮರ್ಶೆ ಮಾಡಬಾರ್ದಲ್ಲ, ಅತಿ ಆಗಬಾರ್ದು ಅನ್ನೋದು ಈಗಾಗಲೇ ಮೌತ್ ಕಾ ಸೌದಾಗರ ಬಳಸಿ ಕಾಂಗ್ರೆಸ್ ಇಡೀ ದೇಶ ತುಂಬ ಅಧಿಕಾರ ಕಳ್ಕೊಂಡಿದ್ದನ್ನು ನೆನಪಿಸ್ಬೇಕಾಗಿದೆ. ಸೋನಿಯಾ ಗಾಂಧಿ ಅವ್ರು ಯಾವುದೋ ಬರೋದಲ್ಲಿ ಅಂದ್ಬಿಟ್ರು, ಗೋತ್ರ ಹತ್ಯಾಕಾಂಡಾದಾಗ ಮೌತ್ ಕಾ ಸೌದಾಗರ ಮೋದಿಯವ್ರಿಗೆ ಕರೆದ್ರು. ಇವತ್ತಿಗೂ ಅವರು ಈ ದೇಶದ ಗದ್ದಿಗೆಯನ್ನು ಹಿಡ್ಕೊಂಡ್ಬಿಟ್ಬಿಟ್ಟಿದ್ದಾರೆ. ನೋಡಿ ಕೆಲವೊಂದು ಮಾತು ಯಾವ ರೀತಿ ದೊಡ್ಡವಾಗಿಬಿಡ್ತಾವೆ, ಹಂಗೆ ಈಗ ಅದನ್ನು ದೊಡ್ಡದು ಮಾಡುವಂಥ ಒಂದು ಹೊಸ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವರು ಅದರಲ್ಲಿ ಯಶಸ್ವಿ ಆಗೋದ್ರಲ್ಲಿ ಮಾಹಿರು ಇದ್ದಾರೆ, ಇಲ್ಲಂತಲ್ಲ. ಯಾಕಂದ್ರೆ ರಾಜಕೀಯ ತಂತ್ರಗಳನ್ನೆಲ್ಲ ತಂತ್ರ ಪ್ರತಿತಂತ್ರ ಈಗ ನೋಡ್ರಿ, ಬಿಹಾರದ ದೊಡ್ಡ ದುಮ್ಮಿಡಿ ಆಗಿಬಿಟ್ಟಿದೆ, ನಮಗೆ ಟೀಕಾ ಮಾಡಿದಿರಿ, ನಮ್ಗೆ ಬೈದಿರಿ ಅಂತೇಳಿ BJPಗರು ಒಂದಿಷ್ಟು ಜನ ಕೊಡ್ಕೊಂಡು, ಅದರಲ್ಲೂ ವಿಶೇಷವಾಗಿ ಪಟ್ನಾದಲ್ಲಿ ಇರುತ್ತಿರೋದು ಕಾಂಗ್ರೆಸ್ ಇದೇನು ಆಫೀಸ್ ಅದ, ಸಮಿತಿ ಅದ, ಸದಾಕತ್ ಆಶ್ರಮ್ ಕಡೆ, ಅಲ್ಲಿ ಬಿಹಾರದ ಸಚಿವರಾದ ನಿತಿನ್ ನವೀನ್, ಸಂಜಯ್ ಸರ್ವಗಿ ಹಾಗೂ ಶಾಸಕ ಸಂಜೀವ್ ಚೌರಾಸಿ ಅವರ ನೇತೃತ್ವದಲ್ಲಿ BJPಗರು ಆ ಕೇಂದ್ರಕ್ಕೆ ಹೋಗಿ ಇವರ ಕಾಂಗ್ರೆಸ್ಸಿಗರ ಆಫೀಸ್ ಮೇಲೆ ದಾಳಿ ಮಾಡಿದ್ದಾರೆ. ಮತ್ತು ಲಾಠಿ ಪರಾರು ಆಗ್ಯದ, ಏನೇನೋ ಗದ್ದಲು ಆಗ್ಯದಿಲ್ಲ ಅಂತಲ್ಲ. ಇವರು ಆ ರೀತಿ ಪ್ರತಿಕಾರ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಜನರ ಮೇಲೆ ಜನರಿಗೆ ಮುಟ್ತದೆ ಅನ್ನೋದು ಬೇರೆ ಮಾತು. ಇಲ್ಲಿ ಇನ್ನೊಂದು ಏನು ತಪ್ಪಾಗಿದೆ ಅಂದರೆ ಹಿಂಸೆಗೆ ಇಳಿದಿದ್ದು BJPಗರು ಅದನ್ನು ಮಾತಿನ ಮೂಲಕ ಒಳ್ಳೆಯ ನಡೆದಿತ್ತದು. ಒಂದು ರೀತಿ ಏನಪ್ಪ ಅಂತಂದ್ರೆ ಜುಗಲ್ ಬಂದಿದೆ ಅಂತೀವಿ ನಾವು, ಆ ರೀತಿಯಾಗಿ ಏನೋ ಆಗ್ಬೋದಿತ್ತೇನೋ. ಆದರೆ ಇದನ್ನ ಒಂದು ಮಾಡಿ ಈ ಸಲ BJPಗರು ತಪ್ಪು ಮಾಡಿದ್ರು ಅಂತ ದಾಳಿ ಮಾಡೋ ಅವಶ್ಯಕತೆ ಇತ್ತ. ಅದರ ಏನಪ್ಪ BJP ಲೀಡರ್ಗಳದ್ದು, ಅದರಲ್ಲೂ ಮುಖ್ಯವಾಗಿ ಸಚಿವರಾದ ನಿತಿನ್ ನವೀನ್, ಸಂಜಯ್ ಸರಾವಗಿ ಮತ್ತು ಸಂಜೀವ್ ಚೌರಾಸಿ ಶಾಸಕರು, ಇವರೆಲ್ಲ ಹೋಗಿ ದಾಳಿ ಮಾಡೋ ಅವಶ್ಯಕತೆ ಇತ್ತ ಇವ್ರ ನೇತೃತ್ವದಲ್ಲ. ಇದು BJPಗೆ ಅಂತ ಮತ್ತೊಂದು ಕಳಂಕ. ಒಟ್ಟಾರೆಯಾಗಿ ಇವತ್ತು ಬಿಹಾರ ಏನದಪ್ಪ ಅಂತಂದರೆ ಪೂರ್ತಿಯಾಗಿ ಇವತ್ತು ಕುದೀತಾ ಇದೆ. ಅದರಲ್ಲೂ ಈ ಸಲ ಒಂದು ಹೊಸ ಬೆಳವಣಿಗೆ ಏನಾಗ್ಯದಪ್ಪ ಅಂದ್ರೆ, ಇಲ್ಲಿಯ ನ್ಯೂಸ್ ಇವತ್ತು ಸುದ್ದಿಗಳು ಏನು ಬರ್ತಾ ಇದ್ದಾವಪ್ಪ ಅಂದ್ರೆ, ಈ ಒಂದು ನಮ್ಮ ರಾಹುಲ್ ಗಾಂಧಿಯವರು ಲೀಡರಾಗಿ ಬೆಳೆಯುವಂಥ ಒಂದು ವಾತಾವರಣ ನಿರ್ಮಾಣ ಆದಂಗಾಗಿ ಹೋಗಿಬಿಟ್ಟದ. ಯಾವಾಗ ಇವರು ಓಟ್ ಚೋರಿ ಮತಗಳನ್ನು ಕೈದಿತಾರಪ್ಪ ಅನ್ನೋದು ದೊಡ್ಡ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದರು. ಆ ಮೂಮೆಂಟ್ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿಯವ್ರನ್ನ ಗುರುತಿಸುವಂಥ ಕೆಲಸ ನಡೆದದು. ಅದೇ ರೀತಿ ಬಿಹಾರದಲ್ಲಿ RJD ಸ್ಟ್ರಾಂಗ್ ಅದು, ಇಲ್ಲಂತಲ್ಲ. ಅದರಲ್ಲಿ ತೇಜಸ್ವಿ ಯಾದವ್, ನಮ್ಮ ಲಾಲೂ ಪ್ರಸಾದ್ ಅವ್ರ ಮಗ ಇವತ್ತಲ್ಲೇ ಒಂದು ವೇಳೆ ಗೆದ್ದರೆ ಅವರು ಮುಖ್ಯಮಂತ್ರಿ ಆಗೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಅವ್ರದ್ದಿಲ್ಲ ಇವತ್ತು ಹವಾ ಇಲ್ಲ. ಇವತ್ತು ಕಾಂಗ್ರೆಸ್ಸಿನ ಹವಾ ಅದ. ಒಂದು ಕಾಲಕ್ಕೆ ಉತ್ತರ ಪ್ರದೇಶ, ಬಿಹಾರ ಕಾಂಗ್ರೆಸ್ಸಿನ ಗಢಾಗಿದ್ದು ನೆಹರು ಅವರ ಮತ್ತು ಇಂದಿರಾ ಗಾಂಧಿಯವರ ಕಾಲದಲ್ಲೇ. ಆದರೆ ಇಂದಿರಾ ಗಾಂಧಿಯವರ ಒಂದು ನಿರಂತರ ಏನಿದೆ ಡಿಕ್ಟೇಟರ್ ಆಡಾಯಿತೋ ಮತ್ತೇನು ಆಡಾಯಿತೋ ಭ್ರಷ್ಟ ಆಡಾಯ್ತಿದ್ದಾಗೆ ಅವರು ತಮ್ಮ ಹಿಡಿತ ಕಳೆದು ಹೋಗಿಬಿಟ್ರು. ಜೊತೆಗೆ OBC ಮೇಲೆ ಜನರ ಪರವಾಗಿ ಕೆಲಸ ಮಾಡೋದು ಹೋಗಿದ್ದು ಸಹಿತ ಅಷ್ಟೇ ಕಾರಣ ಆಯಿತು. ಅದರಲ್ಲೂ JP ಮೂಮೆಂಟ್ ಇಲ್ಲಿ ಕಾಂಗ್ರೆಸ್ ಪೂರ್ತಿ ನೆಲ ಹಿಡಿಯೋದಕ್ಕೆ ಕಾರಣೀಕರ್ತರ ಆಯಿತು. ಇದು ಇತಿಹಾಸಗಳಂಥ ಘಟನೆ. ಆವಾಗ ಎದ್ದಂಥ ದೊಡ್ಡ ಲೀಡರ್ಗಳಿಲ್ಲ, ನಿಮಗೆ ಗೊತ್ತದ ಮುಲಾಯಂ ಸಿಂಗ್ ಯಾದವ್ ಅವರು, ಲಾಲೂ ಪ್ರಸಾದ್ ಯಾದವ್ ಅವರು, ಅವ್ರು ನಿರಂತರ ಅಂದಿನಿಂದ ಇವತ್ತಿನವರೆಗೆ ಆಳ್ತಾ ಬಂದಿದ್ದಾರೆ 2 ರಾಜ್ಯಗಳನ್ನು. ಇವತ್ತು ಮುಲಾಯಂ ಸಿಂಗ್ ಯಾದವ್ರ ಮಗ ಅಖಿಲೇಶ್ ಯಾದವ್ ಲೀಡರ್ ಆಗಿದ್ದಾರೆ ವಿರೋಧ ಪಕ್ಷದ್ದು. ಅವರು ಇವತ್ತೇನು ಓಟ್ ಅದಾವ ಅವರೆಲ್ಲ ಒಂದು ಕಾಲದ ಕಾಂಗ್ರೆಸ್ಸಿನ ಓಟುಗಳ, ಬಿಹಾರದಲ್ಲೂ ಅದ ಲಾಲೂ ಪ್ರಸಾದರ ಹಿಂದಿದ್ದಂಥ ಓಟುಗಳು ಎಲ್ಲ ಈ ಕಾಂಗ್ರೆಸ್ಸಿನ ಓಟುಗಳ. ಹೀಗಾಗಿ ಇವತ್ತು ಅಲ್ಲಿ ಅವ್ರು ನರಗಳಿದ್ದು ಇಲ್ಲಿವರೆಗೆ. ಆದರೂ ಒಬ್ಬ ಒಳ್ಳೆ ನಾಯಕ ಸಿಕ್ಕಿರಲಿಲ್ಲ. ಇವತ್ತು ರಾಹುಲ್ ಗಾಂಧಿಯವರು ಒಳ್ಳೆ ನಾಯಕ ಸಿಕ್ಕಿದ್ರಂತಾಗಿ ಅದರಲ್ಲೂ ಒಂದು ಜನರನ್ನು ಆಕರ್ಷಣೆ ಮಾಡುವಂಥದ್ದು, ಮತಗಳ ಕಳ್ಳ ಮೋದಿಯವರು ಅನ್ನುವಂಥ ಆರೋಪ ಮಾಡೋದ್ರಿಂದಾಗಿ ಇನ್ನಷ್ಟು ಜನರ ಸಮೀಪವಾಗಿ ಹೌದು ಆಗಿರ್ಬೋದಲ್ಲ ಇದು. ಮತ್ತು ವಿತ್ ಪ್ರೂಫ್ ಅವರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಎಲೆಕ್ಷನ್ ಕಮಿಷನ್ ಸಹಿತ ಇವತ್ತು ಪ್ರಶ್ನಾವಳಿಗಳ ಮಧ್ಯದಲ್ಲೇ ಭ್ರಷ್ಟತೆಯ ಮಧ್ಯದ ಆರೋಪಗಳನ್ನು ನಿಂತುಕೊಂಡಿದ್ದು ಇವತ್ತು ರಾಹುಲ್ ಗಾಂಧಿಯವರೊಬ್ಬ ಬಿಹಾರದ ನಾಯಕರಾಗಿ ಅಷ್ಟೇ ಅಲ್ಲ, ಇಡೀ ದೇಶದ ನಾಯಕರೇ ಹೊರಗೆ ಹೊಮ್ತಾ ಇದ್ದಾರೆ. ಇದು ನಿಜವಾಗಿ ಒಂದಿಷ್ಟು ಚಟಪಟಿಕೆ ಆಗಿರ್ಬೋದಿಲ್ಲ ಅಂತಲ್ಲ ನಮ್ಮ ಮೋದಿ ಮತ್ತು ಶಾ ಅವರಿಗೆ. ಯಾಕೆಂದರೆ ಮೋದಿ ಶಾ ಅವರಿಗೆ ಇಲ್ಲಿವರೆಗೆ ಪ್ರಶ್ನೆ ಮಾಡುವಂಥ ಲೀಡರ್ಗಳು ಬಂದಿರಲಿಲ್ಲ. ಅಲ್ಲೆಲ್ಲೋ ಇದ್ದರು ಪ್ರಾದೇಶಿಕವಾಗಿ. ಎಲ್ಲೇ ಒಬ್ಬ ಅಖಿಲೇಶ್ ಯಾದವ್ ಅವರು, ಆ ಸೈಡ್ ಮುಂದೆ ಬ್ಯಾನರ್ಜಿ ಅವರು, ನಂತರ ತೇಜಸ್ವಿ ಯಾದವ್ ಅವರು, ಮಹಾರಾಷ್ಟ್ರಕ್ಕೆ ಬಂದರೆ ನಮ್ಮ ಪವಾರ್ ಅವರು, ಅವ್ರ ಜೊತೆಗೆ ಇವತ್ತು ಶಿವಸೇನೆಯು, ಇವತ್ತಿನ ಶಿವಸೇನೆ ನಮ್ಮ ಉದ್ಧವ್ ಠಾಕರೆ ಅವರದು, ದಕ್ಷಿಣಕ್ಕೆ ಬಂದಾಗ ಸಿದ್ದರಾಮಯ್ಯನವರು, ಇಲ್ಲಿ DMK, ಇವೆಲ್ಲ ಕೆಲವೊಂದಿಷ್ಟು ವಿರೋಧ. ಮುಂದೆ ಕೇರಳಕ್ಕೆ ಹೋದ್ರೆ ಅಲ್ಲೇ ಕಮ್ಯುನಿಸ್ಟ್ ಪಾರ್ಟಿ ಇವಷ್ಟು ವಿರೋಧ ಬಿಟ್ಟು ಹೋದ ಕಡೆ ಅವ್ರು ಪೂರ್ತಿ ಉತ್ತರ ಬೆಲ್ಟ್ ನಮ್ಮದಪ್ಪ ಅನ್ನೋ ಮಾಡ್ಕೊಂಡ್ಬಿಟ್ಟಿದ್ರು. ಆದರೆ ಇವತ್ತು ಬಿಹಾರದಲ್ಲೇ ಕಾಂಗ್ರೆಸ್ಸಿನ ಹವಾ ಮಾತ್ರ ನಡೀತಾ ಇದೆ. ಅದರ ರಾಹುಲ್ ಗಾಂಧಿ ಹವಾ ನಡೀತಾ ಇದೆ. ಮತ್ತು ರಾಹುಲ್ ಗಾಂಧಿಯವರಾದರೂ ಸಹಿತ ಪ್ರತಿಯೊಂದು ಹೆಜ್ಜೆಯನ್ನು ಭಾಳ ಎಚ್ಚರಿಕೆಯಿಂದ ಇಡ್ತಾ ಇದ್ದಾರೆ. ಜೊತೆಗೆ ತಾವು ಲೀಡ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಇನ್ನೊಬ್ರ ಕೈ ಕೊಟ್ಟು ಅವ್ರು ಏನೋ ಸ್ಟೇಟ್ಮೆಂಟ್ ಕೊಡೋದು ಮತ್ತೆ ಗದ್ದಲ ಆಗೋದು ಈಗ ಆಗ್ಯದ. ಅದಕ್ಕಾಗಿ ಇಂಥ ಗದ್ದಲ ಆಗದಂಗೆ ಒಬ್ಬ ನಾಯಕನಾಗೆ
ಪ್ರಯತ್ನ ಮಾಡ್ತಿದ್ದಾರೆ. ಆದರೂ ಇವತ್ತು ಬಿ ಜೆ ಪಿಗರು ಈ ಒಂದು ಅವಕಾಶವನ್ನು ಯಾವ ರೀತಿ ಉಪಯೋಗ ಮಾಡ್ಬೋದು, ಇದು ಏನಾದರೂ ಬಿ ಜೆ ಪಿಗರಿಗೆ ಕಾರಣ ಆಗ್ಬೋದಾ ಅಥವಾ ಇಲ್ಲಿ ಆಟ ನೆಡಲಿಕ್ಕಿಲ್ವಾ ನೋಡೋಣ. ಅದನ್ನು ಬರೋದು ಸಮೀಪದಲ್ಲಿ ಎಲೆಕ್ಷನ್ ಏನಾಗ್ತದೆ ರಿಸಲ್ಟ್ ಅದ್ರ ಮೇಲೆ ಮುಂದೆ. ಬಟ್ ಒಂದು ಥಿಂಗ್ ಏನಪ್ಪ ಅಂದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ ಪೂರ ಮನೆಗೆ ಹೋಗಿಬಿಟ್ಟಿದ್ದು. ಇವತ್ತು ಎದ್ದು ನಿಲ್ಲುವಂಥ ಪ್ರಯತ್ನ ರಾಹುಲ್ ಗಾಂಧಿ ಅವರು ಹೋರಾಟದಿಂದ ಆಗ್ಯದ, ಪಾದಯಾತ್ರೆಯಿಂದ, ಬಸ್ ಯಾತ್ರೆಯಿಂದ ಅನ್ನೋದು ನಾವು ಇಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅರ್ಥ ವಂದನೆಗಳು.